ಚಾಂದಿನಿ, ಅಪ್ಪ ಚಾಂದಿನಿ, ಎಲ್ಲಿದ್ರು ಮಗಳೇ? ಕಾಣಿಸ್ತಾ ಇಲ್ಲ? ಅಲ್ಲೇ ದೇವ್ರೆ, ಏನು ಓಡ್ತಿದ್ದ ಬಸ್ಸಿನ ಎಲ್ಲ ಕೆಲಸ ಆಗೈತೆ? ಎಲ್ಲಿ ಹೋಗಿದೆ? ಅಯ್ಯೋ ದೇವ್ರೆ, ನಾನು ಮಾಡ್ಕೋಬೇಕಾ? ಅಯ್ಯೋ, ಆ ತಿಂಗಳು ಮುಂಚೆ ಹೆಂಗಿರೋದು ಗೊತ್ತಾ? ಕೆಲಸ ಮಾಡ್కొని, ಪೈರ್ ಮಾಡ್కొని, ವಾಕ ಹೇಳ್కొని, ಹಾಡು ಹೇಳ್ಕೊಂಡಿರೋದು. ಮದುವೆ ಫಿಕ್ಸ್ ಮಾಡಿದೆ, ಅಲ್ಲಿ ಎಂತ ಫೋನಲ್ಲಿ ಮಾತಾಡಿ 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 ಕೆಲಸನ ಬಂದ್ಬಿಡ್ತಾರೆ. ಎಲ್ಲ ಮಾಡ್ಕೋಬೇಕು. ಜನ ಬಂದ್ರೆ ಏನ್ ಅನ್ಕೊಂತಾರೆ? ಏನಪ್ಪ. ಅಯ್ಯೋ ಅಮ್ಮ, ಏನಮ್ಮ ಇದು ಯಾವಾಗಲೂ ಬಣ್ಣ ಮಾತಾಡ್ತಾನೆ ಇದೆಯಾ? ನಿಮ್ದೇ ಒಂದು ಫೋನಲ್ಲಿ ಮಾತಾಡಕ್ಕೂ ನೀನ್ ಬಿಡಲ್ಲಪ್ಪ. ಸೊ ಈಗ ಏನಾದ್ರು ಕೆಲಸ ಮಾಡ್ತಾ ಸುಮ್ಮನೆ ಮಾಡಮ್ಮ, ನನಗೆ ಬಂದ ಡಿಸ್ಟರ್ಬ್ ಮಾಡಬೇಡ. ನೀವ್ ಹೇಳಿ. ಅದೇ ಅಂತೀನಿ. ಸರಿ, ಓಡಿಸಿದ್ದಾಯ್ತು. ಹಸುವಾಗ್ತಾ ಇದೆ, ಊಟ ಕೊಡಿ. ಕುತ್ಕೊಂಡು ಮಾಡ್ಕೊಡ್ತೀನಿ. ಅದೇ ಅಂತೀನಿ, ಅಲ್ಲೇ ಹೋಗ್ಬಿಡೋಣ. ಅವಾಗಲೇ ಕಲೆಕ್ಷನ್ ಪರ್ಚೇಸ್ ಎಲ್ಲ ಸಿಗತ್ತೆ. ತಗೊಳಮ್ಮ. ನೀವ್ ಹೇಳಿ. ತಟ್ಟ ಕೊಡಿ, ನಾನು ಹಾಕಲ್ವಾ? ನಾನ್ ಬೇರೆ. ಅಮ್ಮ ನೋಡಿಲಿ, ಅನ್ನ ಸಾಂಬಾರು ಪಲ್ಯ ಎಲ್ಲ ಇಟ್ಟಿದ್ದೀನಿ. ಅಯ್ಯೋ, ಊಟ ಮಾಡು, ನನಗೆ ಡಿಸ್ಟರ್ಬ್ ಮಾಡ್ಬೇಡ. ನಾನು ಫೋನ್ ಬಿಸಿ ಇದ್ದೀನಿ. ತಟ್ಟೆ ಕೊಡ್ತಾ ಅನ್ನ ಕೊಡಲ್ಲ, ಅನ್ನ ಕೊಡ್ತಾ ತಟ್ಟೆ ಕೊಡಲ್ಲ. ಅಷ್ಟು ಬಿಸಿ ಫೋನಲ್ಲಿ ಏನ್ ಮಾಡೋಣ? ನಾನೇ ಹಾಕೊಂಡು ತಿಂತೀನಿ. ನಾನು ಲೊಕೇಶನ್ ಕಳಿಸ್ಬಿಡ್ತೀನಿ, ಅಲ್ಲೇ ಬಂದ್ಬಿಡೋಣ. ಸರಿ ಮಗಳೇ ಚಾಂದಿನಿ, ಹೊರಗಡೆ ಕೆಲಸ ಐತೆ, ಹೋಗಿ ಬರ್ತೀನಿ. ಮನೇಲಿ ಇರಿ, ಫೋನಲ್ಲಿ ಮಾತಾಡ್ಕೊಂಡಿರ್ಬೇಕು. ಸರಿ, ನಾವು ಹೋಗ್ಬಾರ, ನೋಡ್ಕೊತೀನಿ ಮನೇನ. ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಅಪ್ಪಪ್ಪಪ್ಪ, ಈ ಫೋನಲ್ಲಿ ಮಾತಾಡಿ ಮಾತಾಡಿ ನನ್ನ ಕಿವಿನೇ ನೋವು ಬಂದ್ಬಿಡ್ತಪ್ಪ. ಮಾತಾಡಿಲ್ಲ ಅಂತಂದ್ರೆ ಅವ್ರು ಬಿಡಲ್ಲ, ಮಾತಾಡಿದ್ರೆ ನನ್ಗೆ ಇರೋಕ್ಕೂ ಆಗಲ್ಲ. ಫೋನ್ ಮೇಲೆ ತುಂಬಾ ಚಾರ್ಜ್ ಕಡಿಮೆ ಆಗಿದೆ. ಮತ್ತೆ ಚಾರ್ಜ್ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಆದ್ರೂ ಮಾಡೋಣ. ಮತ್ತೆ ನೈಟ್ ಎಲ್ಲ ಫೋನ್ ಮಾಡ್ತಾರೆ. ಚಾಂದಿನಿ, ಚಾಂದಿನಿ, ಯಾರು ನೀವು? ನೀವೇನ್ ಕಳ್ಳನ? ಬಾಗ್ಲನ್ನ ಹಾಕಿದ್ದು ಹೆಂಗ್ ಒಳಗ್ ಬಂದ್ರಿ? ನಾನು ಕಳ್ಳಲ್ಲಮ್ಮ, ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂತ ದೇವದೂತ. ಏನಾಗ್ಬೇಕಿತ್ತು ನಿಮಗೆ? ದೇವರು ನೀನು ಕೆಲಸವನ್ನ ಕೊಟ್ಟಿದ್ದಾರೆ, ನೀನು ಅದನ್ನ ಮಾಡ್ಬೇಕು. ಏನ್ ಕೆಲಸ ಕೊಟ್ಟಿದ್ದಾರೆ ದೇವದೂತ? ನೀನು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಬೇಕು. ಹೇಗೆ ಮರಿಯಳು ತನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತನ ಹೊತ್ಕೊಂಡು ಈ ಲೋಕಕ್ಕೆ ರಕ್ಷಕರನ್ನು ಕೊಟ್ಲು, ಅದೇ ರೀತಿಯಾಗಿ ನೀನು ಕೂಡ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ಹೊತ್ಕೊಂಡು ಈ ಲೋಕದಲ್ಲಿ ಅನೇಕ ಜನ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಿದ್ದಾರೆ ಅಂತವರಿಗೆಲ್ಲ ನೀನು ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆಯನ್ನು ಕೊಡ್ಬೇಕು. ಅಯ್ಯೋ ದೇವದೂತ, ನೀನ್ ಏನಾದ್ರೂ ಒಂದು 6 ತಿಂಗಳು ಮುಂಚೆ ಬಂದಿದ್ರೆ ನಾನು ಏನಾದ್ರೂ ಯೋಚನೆ ಮಾಡ್ಬೋದಿತ್ತು. ಇವಾಗ ನನ್ ಮದುವೆ ಫಿಕ್ಸ್ ಆಗ್ಬಿಟ್ಟಿದ್ಯಾ? ನಾನು ಫುಲ್ ಬಿಸಿ ಇದ್ದೀನಿ. ಶಾಪಿಂಗ್ ಬಗ್ಗೆ ಗೊತ್ತಾ ದೇವದೂತ ನಿನಗೆ? ಆ ಕಾಲದಲ್ಲಿ ನೀವೆಲ್ಲರೂ ಕಾಣಾದವರಲ್ಲಿ ಒಂದು ಮದುವೆ ಮಾಡಿದ್ರ, ಅಷ್ಟು ಸುಲಭವಾಗಿ ಈ ಕಾಲದಲ್ಲಿ ಮದುವೆ ಮಾಡಕ್ಕೆ ಆಗಿಲ್ಲ. ಒಂದು ಸ್ಯಾರಿ ತಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಬಳೆ ತಗೋಬೇಕು, ವಾಳೆ ತಗೋಬೇಕು, ಸರ ತಗೋಬೇಕು. ಅಪ್ಪಪ್ಪಪ್ಪ, ನಾನು ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಹುಡುಕಿ ಸೆಟ್ ಮಾಡಿ ನನ್ನ ಬೆರಳೇ ಸೌದೋಗ್ಬಿಟ್ಟಿದೆ. ಇನ್ನು ನಾನು ಶಾಪಿಂಗ್ಗೆ ಹೋಗ್ತಿಲ್ಲ. ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ಮಾಡ್ಬೇಕಂತೆ, ಅದಕ್ಕೆ ಕ್ಯಾಮ್ರಾಮನ್ ನೋಡ್ಬೇಕು, ಲೊಕೇಶನ್ ನೋಡ್ಬೇಕು, ಮೇಕಪ್ ಆರ್ಟಿಸ್ಟ್ ಬೇರೆ ನಾನು ಬುಕ್ ಎಲ್ಲ ಮಾಡ್ಬೇಕು. ನಾನು ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಅಂತ ಇವಾಗ ನನಗೆ ಕುರ್ಸೋದೇ ಇಲ್ಲ. ಏನಾದ್ರೂ ಟೈಮ್ ಆದ್ರೆ ಮುಂದೆ ನೋಡೋಣ, ಇವಾಗ ಮಾತ್ರ ನನ್ನ ಟೈಮ್ ಇಲ್ಲ ದೇವದೂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೂಪ್ ಆಫ್ ವ್ಲಾಗ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಾವ್, ನಾನು ಮಾಡಿರೋ ವಿಡಿಯೋಸ್ಗೆ ಎಷ್ಟೊಂದು ಲೈಕ್ಸ್ ಬಂದಿದೆಯಲ್ಲ. ಇಲ್ಲಿ ಡೈಲಿ ಇದೇ ತರ ವಿಡಿಯೋ ಮಾಡಿ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಎಲ್ಲದನ್ನೂ ವೈರಲ್ ಮಾಡೋಣ. ಅವಾಗ ಫುಲ್ ಟ್ರೆಂಡ್ ಆಗಿ ಹೋಗ್ತೀನಿ, ದೊಡ್ಡ ರೀಲ್ಸ್ ತರ ಹೋಗ್ಬಿಡ್ತೀನಿ. ಸರಿ, ಸ್ವಲ್ಪ ಕುತ್ಕೊಂಡು ರೀಲ್ಸ್ ಆದ್ರೂ ನೋಡೋಣ. ಕೃಪಾ, ಕೃಪಾ, ಯಾರು? ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂತ ದೇವದೂತ. ದೇವರು ನಿನಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ, ನೀನು ಅದನ್ನ ಮಾಡ್ಬೇಕು. ಏನ್ ಕೆಲಸ? ನೀನು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಬೇಕು. ಹೇಗೆ ಮರಿಯಳು ತನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತನ ಹೊತ್ಕೊಂಡು ಈ ಲೋಕಕ್ಕೆ ರಕ್ಷಕರನ್ನು ಕೊಟ್ಲು, ಅದೇ ರೀತಿಯಾಗಿ ನೀನು ಕೂಡ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ಹೊತ್ಕೊಂಡು ಈ ಲೋಕದಲ್ಲಿ ಅನೇಕ ಜನ ಕಷ್ಟದಲ್ಲಿ, ರೋಗದಲ್ಲಿ, ವೇದನೆಯಿದ್ದಾರೆ ಅಂತವ್ರಿಗೆಲ್ಲ ನೀನು ಬಿಡುಗಡೆಯನ್ನು ಕೊಡ್ಬೇಕು, ಸುವಾರ್ತೆ ಸಾರಬೇಕು. ಇಲ್ಲ ಇವಾಗ ನನ್ನ ಕೈಯಲ್ಲಿ ಆಗದೇ ಇಲ್ಲ. ಇವಾಗ ರೀಲ್ಸ್ ಮಾಡೋದ್ರಲ್ಲಿ ಎಷ್ಟು ಕಷ್ಟ ಗೊತ್ತಾ? ವೈರಲ್ ಆಗೋದ್ರಲ್ಲಿ ಎಷ್ಟು ಕಷ್ಟ ಗೊತ್ತಾ? ನಾನು ದೊಡ್ಡ ರೀಲ್ಸ್ ತರ ಆಗ್ಬೇಕು, ಇನ್ನು ದೊಡ್ಡ ದೊಡ್ಡ ಮೂವೀಸ್ ಎಲ್ಲ ಹಾಕೊಡ್ಬೇಕು. ಒಂದು 6 ತಿಂಗಳು ಮುಂಚೆ ಬಂದಿದ್ರೆ ನಾನು ಮಾಡ್ತಿದ್ದೆ. ಆದ್ರೆ ಇವಾಗ ನೀವು ಸುವರ್ಣ ಸಾರಿ ಅಂದ್ರೆ ಅದೆಲ್ಲ ಇವಾಗ ಆಗುತ್ತಾ? ಟ್ರೆಂಡ್ ಅಲ್ಲಿ ಇರ್ಬೇಕು ದೇವದೂತ, ಟ್ರೆಂಡ್ ಅಲ್ಲಿ ಇರ್ಬೇಕು. ಇಲ್ಲ ಜನ ನಮ್ಮನ್ನು ಮರ್ತೇ ಹೋಗ್ಬಿಡ್ತಾರೆ. ಇವಾಗಲೇ ಟೈಮ್ ಇಲ್ಲ, ಮುಂದೆ ನೋಡೋಣ.
ಎಳೆದ್ರೆ ಕುಡಿಯೋದ್ರೆ ನಂತೆ ಪಾಲಕ ಸೊಪ್ಪು ಸೊಪ್ಪು ಕೊತ್ತಂಬರಿ ಪುದೀನ ಸೊಪ್ಪು 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 ಏನ್ ಬಿಸಿಲು ಈ ಬಿಸಿಲಲ್ಲಿ ಸೊಪ್ಪು ಮಾರಿ ತಿರುಗಿ ಮಾಡಿ ಬರೋದಿಗೆ ಸಾಕಾಗಿ ಹೋಗ್ತಿದ್ದೆ. ಒಂದ್ ವ್ಯಾಪಾರ ಆಗ್ತಿಲ್ಲ ಏನಿಲ್ಲ. ಮಕ್ಳು ಓದಿಸ್ಬೇಕು, ಫೀಸ್ ಕಟ್ಬೇಕು, ನಮ್ ಬಡತನ ಯಾವಾಗ ತಿರುತ್ತೋ, ಈ ಕಷ್ಟ ಯಾವಾಗ ತಿರುತ್ತೋ ಗೊತ್ತಿಲ್ಲ. ಮಳೆ ಬಂದ್ರೆ ಮನೆ ಎಲ್ಲ ಸೋಗ್ತಾ ಇದೆ. ಈ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡುಕಬೇಕು. ಏನ್ ಕೆಲಸ ಹುಡುಕೋದು ನೋಡ್ತಾ ಇದ್ದೀನಿ. ನೋಡೋಣ ಏನಾರ ಕೆಲಸ ಸಿಕ್ಕರೆ ಸಿಗ್ಬೋದು. ನಾವು ಸ್ವಲ್ಪ ದೊಡ್ಡ ವ್ಯಕ್ತಿ ಆಗೋಣ, ಶ್ರೀಮಂತರಾಗೋಣ ಅಂತ ಕಾಯ್ತಾ ಇದ್ದೀವಿ. ನೋಡೋಣಂತೆ. ನಿರ್ಮಲಾ, ಯಾರು? ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂತ ದೇವದೂತ. ಹೌದಾ? ಏನಾಗ್ಬೇಕಾಗಿತ್ತು? ದೇವರು ನೀನು ಕೆಲಸವನ್ನ ಕೊಟ್ಟಿದ್ದಾರೆ, ನೀನ್ ಅದನ್ನ ಮಾಡ್ಬೇಕು. ಏನ್ ಕೆಲಸ? ನೀನು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಬೇಕು. ಹೇಗೆ ಮರಿಯಳು ತನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತನನ್ನ ಹೊತ್ಕೊಂಡು ಈ ಲೋಕಕ್ಕೆ ರಕ್ಷಕರನ್ನು ಕೊಟ್ಲು, ಅದೇ ರೀತಿಯಾಗಿ ನೀನು ಕೂಡ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನ ಹೊತ್ಕೊಂಡು ಈ ಲೋಕದಲ್ಲಿ ಅನೇಕ ಜನ ಕಷ್ಟದಲ್ಲಿ, ರೋಗದಲ್ಲಿ, ಕಣ್ಣೀರಿನಲ್ಲಿದ್ದಾರೆ. ಅಂತವರಿಗೆಲ್ಲ ನೀನು ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆಯನ್ನ ಕೊಡ್ಬೇಕು, ಸುವಾರ್ತೆ ಸಾರಬೇಕು. ಹೌದಾ? ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಮಕ್ಳು ಓದ್ಸಕ್ ಆಗ್ತಾ ಇಲ್ಲ, ದುಡಿಮೆ ಇಲ್ಲ, ವ್ಯಾಪಾರ ಇಲ್ಲ. ನಾನ್ ಸ್ವಲ್ಪ ಬೇರೆ ಕೆಲಸ ಹುಡುಕಿ ಹಣ ಮಾಡಿ ನನ್ ಮಕ್ಳು ಓದ್ಸ ಸ್ವಲ್ಪ ದೊಡ್ಡವರಾದ್ಮೇಲೆ ಮನೆ ಎಲ್ಲ ಕೊಡ್ತಾರೆ, ಎಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಕೈಯಲ್ಲಿ ಕಾಸು ಆದ್ಮೇಲೆ ನೀವು ಕೊಟ್ಟದ ಕೆಲಸ ಆದ್ರೆ ಮಾಡ್ತೀನಿ ದೂತಾರೆ. ತುಂಬಾ 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 ಬಿಸಿಲು, ತುಂಬಾ ಬಿಸಿಲು ತಾಳಕ್ಕಾಗ್ತಿಲ್ಲ. ಇವಳು ನೋಡು, ಮನೆ ಮೇಲೆ ಮನೆ ಕಟ್ಟಿದ್ದಾಳೆ, ಕಾರ್ ತಗೊಂಡಿದ್ದಾಳೆ, ಈ ಎದುರುಗಡೆ ಮನೆ ನೋಡು ಚೈನ್ ಮಾಡ್ಕೊಂಡಿದ್ದಾಳೆ, ಒಡವೆಗಳು ಮಾಡ್ಕೊಂಡಿದ್ದಾಳೆ. ಈ ತರ ನಾನು ದುಡಿದು ಸಂಪಾದನೆ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬೇಕು, ದೊಡ್ಡ ಶ್ರೀಮಂತ ಆಗ್ಬೇಕು ಅನ್ಕೊಂಡಿದ್ದೀನಿ. ಮಂಜುಳಾ, ಯಾರು ನೀವು? ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂತ ದೇವದೂತ. ಏನಾಗ್ಬೇಕಾಗಿತ್ತು? ದೇವರು ನಿಮ್ಗೊಂದು ಕೆಲಸವನ್ನ ಕೊಟ್ಟಿದ್ದಾರೆ, ನೀನ್ ಅದನ್ನ ಮಾಡ್ಬೇಕು. ಏನ್ ಕೆಲಸ? ನೀನು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಬೇಕು. ಹೇಗೆ ಮರಿಯಳು ತನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತನನ್ನ ಹೊತ್ಕೊಂಡು ಈ ಲೋಕಕ್ಕೆ ರಕ್ಷಕರನ್ನು ಕೊಟ್ಲು, ಅದೇ ರೀತಿಯಾಗಿ ನೀನು ಕೂಡ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನ ಹೊತ್ಕೊಂಡು ಈ ಲೋಕದಲ್ಲಿ ಅನೇಕ ಜನ ಕಷ್ಟದಲ್ಲಿ, ರೋಗದಲ್ಲಿ, ಕಣ್ಣೀರಿನಲ್ಲಿದ್ದಾರೆ. ಅಂತವ್ರಿಗೆಲ್ಲ ನೀನು ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆಯನ್ನು ಕೊಡ್ಬೇಕು. ಅಯ್ಯೋ, ನನಗೆ ಇವಾಗ ಟೈಮ್ ಇಲ್ಲ. ಕಾರ್ ತಗೊಂಡಿದ್ದಾರೆ, ಎಲ್ಲೋದ್ರು ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬರ್ತಾರೆ. ಪಕ್ಕದ ಮನೆಯವರು ಒಡವೆಗಳನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ನಾನು ಸಂಪಾದನೆ ಮಾಡಿ ದೊಡ್ಡ ಶ್ರೀಮಂತ ಆದ್ಮೇಲೆ ಟೈಮ್ ಇದ್ರೆ ನಾನು ನೋಡ್ತೀನಿ. ಅಬ್ಬಾ ತಂದೆಯೇ ಸ್ತೋತ್ರ ಕರ್ತನೆ, ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ರಾಜ. ಈ ಸಪ್ಪ ನನ್ನೊಟ್ಟಿಗೆ ಮಾತನಾಡು ಕರ್ತನೆ. ಸಪ್ಪ ನೀ ಚಿತ್ತ ಏನಿದೆಯೋ ಅದನ್ನು ತಿಳಿಯಪಡಿಸು ಕರ್ತನೆ. ನಿನ್ನ ಚಿತ್ತದಂತೆ ನನ್ನನ್ನೇ ನಾನು ಒಪ್ಪಿಸಿಕೊಡ್ತೇನೆ ಏಸಪ್ಪ. ಸ್ತೋತ್ರ ರಾಜ. ಏಸಪ್ಪ ಸ್ತೋತ್ರ ಕರ್ತನೆ. ಏಸಪ್ಪ ಮಾತನಾಡು ಕರ್ತನೆ. ಏಸಪ್ಪ ನನ್ನೊಟ್ಟಿಗೆ ಮಾತನಾಡು ಕರ್ತನೆ. ಏಸಪ್ಪ ನಿನ್ನ ಚಿತ್ತವನ್ನು ನಡೆಯಲು ಏಸಪ್ಪ, ನಿನ್ನ ಚಿತ್ತದಂತೆ ನಡೆಯಲು ನನ್ನನ್ನೇ ನಾನು ಒಪ್ಪಿಸಿಕೊಡ್ತೇನೆ ಏಸಪ್ಪ. ನನ್ನೊಟ್ಟಿಗೆ ಮಾತನಾಡು ಕರ್ತನೆ. ಏಸಪ್ಪ ದೇವರ ದಯ ಹೊಂದಿದವಳೆ, ಯಾರು? ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂತ ದೇವದೂತ. ಏನಾಗ್ಬೇಕಿತ್ತು? ದೇವರು ನಿನಗೊಂದು ಕೆಲಸವನ್ನ ಕೊಟ್ಟಿದ್ದಾರೆ, ನೀನ್ ಅದನ್ನ ಮಾಡಬೇಕು. ಏನ್ ಕೆಲ್ಸ? ನೀನು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಬೇಕು. ಹೇಗೆ ಮರಿಯಳು ತನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತನನ್ನ ಹೊತ್ಕೊಂಡು ಈ ಲೋಕಕ್ಕೆ ರಕ್ಷಕರನ್ನು ಕೊಟ್ಲು, ಅದೇ ರೀತಿಯಾಗಿ ನೀನು ಕೂಡ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನ ಹೊತ್ಕೊಂಡು ಈ ಲೋಕದಲ್ಲಿ ಅನೇಕ ಜನ ಕಷ್ಟದಲ್ಲಿ, ರೋಗದಲ್ಲಿ, ಕಣ್ಣೀರಿನಲ್ಲಿದ್ದಾರೆ. ಅಂತವ್ರಿಗೆಲ್ಲ ನೀನು ಬಿಡುಗಡೆಯನ್ನು ಕೊಡ್ಬೇಕು, ಸುವಾರ್ತೆ ಸಾರಬೇಕು. ಆಯ್ತು, ನಾನು ಮಾಡ್ತೇನೆ. ಅಪ್ಪ ತಂದೆ ಸ್ತೋತ್ರ ಕರ್ತನೆ. ಸಪ್ಪ ದೇವದೂತರ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದೀರ ಕರ್ತನೆ. ಅದೇ ರೀತಿಯಾಗಿ ನಾನು ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರುವಂತೆ ನನ್ನೊಟ್ಟಿಗೆ ಇದ್ದು ನೀವು ಕಾಪಾಡಬೇಕು ಕರ್ತನೆ. ಸಪ್ಪ ಸ್ತೋತ್ರ ಕರ್ತನೆ. ಸಪ್ಪ ನನ್ನೊಟ್ಟಿಗೆ ಇರು ಕರ್ತನೆ. ಸಪ್ಪ ಆರಂಭದಿಂದ ಅಂತ್ಯದವರೆಗೂ ನನ್ನೊಟ್ಟಿಗೆ ಇದ್ದು ಕಾದು ನಡೆಸಿಕೊ ಸಪ್ಪ. ಹೇಳಿದಂತೆ ಸಪ್ಪ ನಾನು ಈ ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರ್ತೇನೆ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಅಂದಿದ್ದೇನೆ ನನ್ನ ತಂದೆ. ಆಮೆನ್. ಪ್ರಿಯ ಜನರೇ, ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂತ ಗೇಬ್ರಿಯಲ್ ದೇವದೂತ. ಇಂದು ನಾನು ಅನೇಕ ಜನರನ್ನ ಸಂಧಿಸಿದೆ. ಮೊದಲನೆಯವರು ತಮ್ಮ ಮದುವೆ ಸಂಭ್ರಮದಲ್ಲಿರುವಂತಹವರು, ಎರಡನೆಯವರು ಈ ಲೋಕದಲ್ಲಿ ಪ್ರಸಿದ್ಧರಾಗಬೇಕೆಂದು ಈ ಲೋಕದ ಹಿಂದೆ ಓಡುತ್ತಾ ಇರುವಂತವರು, ಮೂರನೆಯವರು ತಾನು ಶ್ರೀಮಂತರಾಗಬೇಕೆಂದಾಗಿ ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇರುವಂತವರು, ನಾಲ್ಕನೆಯವರು ತಮ್ಮ ಕುಟುಂಬವನ್ನು ನಡೆಸುವುದಕ್ಕೋಸ್ಕರ ದುಡಿಮೆಯಿಂದ ಹೋಗುತ್ತಾ ಇರುವಂತವರು, ಆದರೆ ಕಡೆಯವರು
ದೇವರ ಚಿತ್ತವನ್ನ ನೆರವೇರಿಸಬೇಕೆಂಬುದಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟವರು. ಈ ಇಷ್ಟು ಜನರಲ್ಲಿ ದೇವರು ಆರಿಸಿಕೊಳ್ಳೋದು ಯಾರು ತನ್ನನ್ನೇ ತಾನು ದೇವರ ಚಿತ್ತವನ್ನ ನೆರವೇರಿಸಬೇಕೆಂಬುದಾಗಿ ಒಪ್ಪಿಸಿಕೊಳ್ತಾರೋ ದೇವರಂತವರನ್ನ ಉಪಯೋಗಿಸ್ತಾರೆ, ಹಾಗೆ ಆರಿಸಿಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಇಷ್ಟು ಜನರು ಇಲ್ಲಿ ಕೂಡಿ ಬಂದಿದ್ದೀರಾ. ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿಕೊಡ್ರಿ, ಯಾರ್ಯಾರು ದೇವರ ಚಿತ್ತವನ್ನ ನೆರವೇರಿಸಬೇಕೆಂಬುದಾಗಿ ನಿಮ್ಮನ್ನೇ ನೀವು ಸಿದ್ಧಪಡಿಸಿಕೊಂಡಿದ್ದೀರಾ, ಹಾಗೆ ಒಪ್ಪಿಸಿಕೊಟ್ಟಿದ್ದೀರಾ ಎಂಬುದಾಗಿ. ಪರಿಸ್ಥಿತಿಗಳು ಎಂಥದ್ದೇ ಆಗಿದ್ದರೂ ಕೂಡ ನೀವು ದೇವರ ಚಿತ್ತವನ್ನ ನೆರವೇರಿಸಲಿಕ್ಕೆ ನಿಮ್ಮನ್ನೇ ನೀವು ಒಪ್ಪಿಸಿಕೊಡುವಾಗ ದೇವದೂತ ನಿಮ್ಮೊಟ್ಟಿಗೂ ಕೂಡ ಮಾತನಾಡ್ತಾರೆ, ಹಾಗೆ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ, ಹಾಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕೂಡಿ ಬಂದಿರುವಂತ ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್.